ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಒಟ್ಟು 17 ಮಂದಿ. ಆದ್ರೀಗ ಇರೋದು ಕೇವಲ 3 ಮಂದಿ. ಜೈಲಲ್ಲೂ ದರ್ಬಾರ್ ಮಾಡೋದಕ್ಕೆ ಹೋಗ್ತಿದ್ದಂತೆ ಇಡೀ ಡಿ ಗ್ಯಾಂಗ್ಗೆ ದಿಕ್ಕಾಪಾಲಾಗಿ ಹೋಗಿದೆ. ರಾಜಾತಿಥ್ಯದ ಎಫೆಕ್ಟ್, ಡಿ ಗ್ಯಾಂಗ್ ಛಿದ್ರ ಛಿದ್ರ. ನಾನೊಂದು ತೀರ ನೀನೊಂದು ತೀರ, ಗೌಡ್ತಿ ಒಬ್ಬಂಟಿ. ಒಂದೇ ಒಂದು ಸಿಗರೆಟ್ ಫೋಟೋ, ಒಂದೇ ಒಂದು ವಿಡಿಯೋ ಕಾಲ್ ದರ್ಶನ್ರ ಇಡೀ ಡೆವಿಲ್ ಗ್ಯಾಂಗ್ ಅನ್ನೇ ಛಿದ್ರ ಛಿದ್ರ ಮಾಡಿದೆ. ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರೂ ದರ್ಶನ್ ಅಂಡ್ ಗ್ಯಾಂಗ್ ಸೊರಗಿರಲಿಲ್ಲ. ಒಂದೇ 1 ಗ್ರಾಂ ತೂಕವೂ ಕಮ್ಮಿ ಆಗಿರಲಿಲ್ಲ. ಊಟ ಸೇರ್ತಿಲ್ಲ, ಆರೋಗ್ಯ ಸರಿಯಿಲ್ಲ ಅಂತ ಪುಂಗಿದ್ದು. ಯಾವಾಗ ಜೈಲಲ್ಲೇ ಸಾಮ್ರಾಜ್ಯ ಸೃಷ್ಟಿಸಿಕೊಂಡಿದ್ದಾರೆ ಅನ್ನೋದು ಹೊರಬಿತ್ತು, ಇಡೀ ದರ್ಶನ್ ಅಂಡ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ಸಹ ಒಟ್ಟೊಟ್ಟಿಗೆ ಇದ್ದವರು ಒಂದೊಂದು ದಿಕ್ಕಿಗೆ ಹರಿದು ಹಂಚಿ ಹೋಗಿದ್ದಾರೆ. ದರ್ಶನ್ ಜೊತೆ ಕೂತು ಸಿಪ್ ಬೈ ಸಿಪ್ ಕಾಫಿ ಏರ್ತಿದ್ದವರೆಲ್ಲ ಇನ್ಮುಂದೆ ಚೊಂಬು ತಟ್ಟೆ ಹಿಡ್ಕೊಂಡು ನಿಲ್ಲೋ ಪರಿಸ್ಥಿತಿಗೆ ಬಂದಿದ್ದಾರೆ. A3, A4, A5ಗೆ ಮೈಸೂರು ಜೈಲೇ ಖಾಯಂ. ಸ್ವಾಮಿ ಕೊಲೆ ಕೇಸ್ನ ಸೂತ್ರಧಾರ ಅಂದ್ರೆ ಅದು ದರ್ಶನ್. ನಾನಿದ್ದಲ್ಲಿ ನಂದೇ ಹವಾ ಅಂತಿದ್ದ ದರ್ಶನ್ ಈಗ ಗಾಳಿ ಬೆಳಕಿಲ್ಲದ ಜಾಗಕ್ಕೆ ಎತ್ತಂಗಡಿಯಾಗಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಉಳಿದ ಎಲ್ಲ ಆರೋಪಿಗಳನ್ನು ಒಂದೊಂದೇ ಜೈಲಿಗೆ ಎತ್ತಾಕೊಂಡು ಹೋಗಿ ಬಿಟ್ಟಿದ್ದಾರೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ನನ್ನ ಮೈಸೂರಿನ ಜೈಲಿಗೆ ಇವತ್ತೇ ಶಿಫ್ಟ್ ಮಾಡಬೇಕಿತ್ತು. ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ. ನಾಳೆ 3ರನ್ನ ಎತ್ತಾಕೊಂಡು ಹೋಗಿ ಮೈಸೂರು ಜೈಲಿಗೆ ಬಿಟ್ಟು ಬರಲಿದ್ದಾರೆ. ಶಿವಮೊಗ್ಗ ಜೈಲಿಗೆ A6 ಜಗದೀಶ್, A12 ಲಕ್ಷ್ಮಣ್. ಇನ್ನು ಸ್ವಾಮಿ ಕೊಲೆ ಕೇಸ್ನ A6 ಜಗದೀಶ್ ಹಾಗೂ A12 ಲಕ್ಷ್ಮಣ್ಣನ್ನು ಸಹ ಬೆಂಗಳೂರು ಜೈಲಿಂದ ಹೊರಹಾಕಲಾಗಿದೆ. ಶಿವಮೊಗ್ಗ ಜೈಲಿಗೆ ಇಬ್ಬರನ್ನು ಶಿಫ್ಟ್ ಮಾಡಲಾಗಿದ್ದು, ಆರೋಪಿ ಲಕ್ಷ್ಮಣ್ಗೆ ಕೈದಿ ನಂಬರ್ 1073 ಕೊಟ್ರೆ ಜಗದೀಶ್ಗೆ 1072 ಕೈದಿ ನಂಬರ್ ನೀಡಲಾಗಿದೆ. A9 ಧಾರವಾಡಕ್ಕೆ, A10 ವಿಜಯಪುರ ಜೈಲಿಗೆ ಶಿಫ್ಟ್. ಇಡೀ ದರ್ಶನ್ ಗ್ಯಾಂಗ್ ದಿಕ್ಕೆಟ್ಟು ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A9 ಧನರಾಜ್ನನ್ನ ಧಾರವಾಡ ಜೈಲಿಗೆ ಅಟ್ಟಿದ್ದಾರೆ. ಹಾಗೆಯೇ A10 ವಿನಯ್ನನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಒಬ್ಬೊಬ್ಬರನ್ನು ಒಂದೊಂದು ಮೂಲೆಗೆ ಕಳಿಸಿದ್ದಾರೆ. ಇಷ್ಟು ದಿನ ಜೈಲಲ್ಲೇ ಇದ್ರೂ ಆರಾಮಾಗಿದ್ದವರು ಈಗ ಕೈ ಹಿಸುಕೊಳ್ಳುತ್ತಿದ್ದಾರೆ. ಕಲಬುರಗಿ ಕಾರಾಗೃಹಕ್ಕೆ A11 ಆರೋಪಿ ನಾಗರಾಜ್. ಸ್ವಾಮಿ ಕೊಲೆ ಕೇಸ್ನಲ್ಲಿ A11 ಆಗಿರುವ ನಾಗರಾಜನನ್ನ ಕಲಬುರಗಿ ಜೈಲಿಗಟ್ಟಲು ಕೋರ್ಟ್ ಸೂಚನೆ ನೀಡಿದೆ. ಆದರೆ ಈತನ ಆರೋಗ್ಯ ಕೈಕೊಟ್ಟಿದ್ಯಂತೆ. ಹೀಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಸಿದ್ದಾರೆ. ನಾಳೆ ಕಲಬುರಗಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರುವ ಪ್ರದೋಷ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಹೇಗೋ ಕಾಲ ಕಳೆಯುತ್ತಿದ್ದ ಪ್ರದೋಷ್ ಈಗ ಹಿಂಡಲಗ ಜೈಲು ಸೇರಿದ್ದಾನೆ. ದರ್ಶನ್ ಬಳ್ಳಾರಿಗೆ ಶಿಫ್ಟ್, ಬೆಂಗಳೂರಲ್ಲೇ ಉಳಿದ ಗೌಡ್ತಿ. ಇವತ್ತು ಯಾರಿಗಾಗಿ ಸ್ವಾಮಿಯ ರಕ್ತ ಹರಿಸಿದ್ರೋ ಅವರೆಲ್ಲ ಈಗ ವಿಲವಿಲ ಒದ್ದಾಡುತ್ತಿದ್ದಾರೆ. ಆದ್ರೆ ಪವಿತ್ರ ಮಾತ್ರ ಇರೋದ್ರಲ್ಲೇ ನೆಮ್ಮದಿ ಕಾಣುವುದಕ್ಕೆ ಶುರು ಮಾಡಿದ್ದಾರೆ. ಇಡೀ ಡಿ ಗ್ಯಾಂಗ್ ಒಂದೊಂದು ದಿಕ್ಕಿಗೆ ಹೋದ್ರೂ ಪವಿತ್ರ ಮಾತ್ರ ಬೆಂಗಳೂರಲ್ಲೇ ಭದ್ರವಾಗಿದ್ದಾಳೆ. ಇವಳ ಜೊತೆ 7ನೇ ಆರೋಪಿ ಅನುಕುಮಾರ್, 13ನೇ ಆರೋಪಿ ದೀಪಕ್ ಕೂಡ ಬೆಂಗಳೂರು ಜೈಲಲ್ಲೇ ಸೆರೆವಾಸ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಜೈಲಲ್ಲೂ ದರ್ಬಾರ್ ಮಾಡುವುದಕ್ಕೆ ಹೋದವರು ದಿಕ್ಕಾಪಾಲಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.